ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ಹೊಸ ಬಿಲ್ಡಿಂಗ್ ಒಂದು ಸೇಲ್ಗೆ ಬಂದಿದೆ, ತೋರಿಸ್ತಾ ಇದ್ದೀನಿ. ಇದು PG ಬಿಲ್ಡಿಂಗು, ನ್ಯೂ ಬಿಲ್ಡಿಂಗು. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 30-40 G+5 ಇದೆ, ನೋಡ್ಬೋದು. ಫ್ರಂಟ್ ಎಲಿವೇಶನ್ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಡೈನಿಂಗ್ ಸ್ಪೇಸು ಆ್ಯಂಡ್ ಕಿಚನು, ಒಂದು ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ 6 ರೂಮ್ಸ್ ಇದೆ, ಸೆಕೆಂಡ್ ಫ್ಲೋರಲ್ಲಿ 6 ರೂಮ್ಸ್ ಇದೆ, ಆ್ಯಂಡ್ ಥರ್ಡ್ ಫ್ಲೋರಲ್ಲಿ 6 ರೂಮ್ಸ್ ಇದೆ, ಆ್ಯಂಡ್ ಫೋರ್ತ್ ಫ್ಲೋರಲ್ಲಿ 6 ರೂಮ್ಸು, ಫಿಫ್ತ್ ಫ್ಲೋರಲ್ಲಿ 6 ರೂಮ್ಸು, ಸಿಕ್ಸ್ತ್ ಫ್ಲೋರ್ ಟೆರ್ರಸ್ಸು, ಜಸ್ಟ್ ಒಂದು ರೂಮು ಓಪನ್ ಟೆರ್ರಸ್ ಮಾಡಿರೋದು. ಟೋಟಲ್ G+5 ಲಿಫ್ಟ್ ಇದೆ ಆ್ಯಂಡ್ ಸ್ಟೇರ್ ಕೇಸೂ ಇದೆ, ನೋಡ್ಬೋದು. ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಈ ಮನೆ ಮುಂದೆ 30 ಫೀಟ್ ರೋಡ್ ಇದೆ, ಬಿಲ್ಡಿಂಗ್ ಮುಂದೆ 30 ಫೀಟ್ ರೋಡು. ಇದು ಬಂದುಬಿಟ್ಟು BBMP ಲಿಮಿಟ್ಸು ಆ್ಯಂಡ್ B ಖಾತಾಗೆ ಬರುತ್ತೆ. ಇದು ಲೊಕೇಶನ್ ಬಂದುಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ಕಟ್ಟಿಗೆನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ. ಫ್ರಮ್ ಯಲಹಂಕಾಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 500 ಮೀಟರ್ಸ್ ಆಗುತ್ತೆ. ಆ್ಯಂಡ್ IT ಕಂಪ್ನೀಸು ಅಷ್ಟೇ, ಜಸ್ಟ್ 500 ಮೀಟರ್ಸ್. ನಿಮ್ಗೆ ಬ್ಯಾಕ್ ಸೈಡೇ ಬರುತ್ತೆ ಈ PG ಬಿಲ್ಡಿಂಗು. ಆಲ್ರೆಡಿ 3 lakhs ರೆಂಟಲ್ ಕೊಟ್ಟಿದ್ದಾರೆ, ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಾರೆ. 15 lakhs ಅಡ್ವಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ 3 lakhs ರೆಂಟ್ ಫರ್ ಮಂತ್ಗೆ 3 lakhs ರೆಂಟ್ ಬುಕ್ ಮಾಡಿದ್ದಾರೆ. ನೋಡ್ಬೋದು, ಹೊಸ ಬಿಲ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕೆಲ್ಲ. ಆ್ಯಂಡ್ ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ, ಇದು ಬೋರ್ವೆಲ್ ಇದೆ, ನೋಡ್ಬೋದು. ಓನ್ ಬೋರ್ವೆಲ್ ಇದೆ, ವಾಟ್ರ್ ಇದೆ, ತೊಂದರೆ ಏನಿಲ್ಲ, ನೋಡ್ಬೋದು. ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಇದೆಲ್ಲ ಡೈನಿಂಗ್ ಸ್ಪೇಸ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಡೈನಿಂಗ್ ಸ್ಪೇಸು. ಇದು ಸಂಪು, ಆಲ್ಮೋಸ್ಟ್ ಅಲ್ಲಿ 25,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿರೋದು. 25,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಇದೆ. ಇದು ಡೈನಿಂಗ್ ಸ್ಪೇಸು. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 3 lakhs ರೆಂಟಲ್ ಬರ್ತಾ, ಆಲ್ರೆಡಿ ಅಡ್ವಾನ್ಸ್ ಬುಕ್ ಮಾಡಿದ್ದಾರೆ 3 lakhs ಆ್ಯಂಡ್ 15 lakhs ಅಡ್ವಾನ್ಸು. ನೋಡ್ಬೋದು ಸೆಟ್ ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೆಟ್ ಬ್ಯಾಕು, ವೆಂಟಿಲೇಷನ್ಗೆ ಏನೂ ತೊಂದರೆ ಏನಿಲ್ಲ. ಡೈನಿಂಗ್ಸ್ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಡೈನಿಂಗ್ ಸ್ಪೇಸಲ್ಲಿ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ಗೆ ಲಿಫ್ಟ್ ಇದೆ ನೋಡಿ, ಲಿಫ್ಟ್ ಎಲ್ಲ ಇದೆ. ಆ್ಯಂಡ್ ಸ್ಟೇರ್ ಕೇಸೂ ಇದೆ ನೋಡಿ. ಎಲ್ಲ ಸ್ಟ್ರಕ್ಚರ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇದು ಕಿಚನ್ಗೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ನೋಡ್ಬೋದು. ಆ್ಯಂಡ್ ವಿಂಡೋಸ್ ಇದೆ, ಆ್ಯಂಡ್ ಎಲ್ಲ ಸ್ಲ್ಯಾಬ್ಸ್ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಸ್ಟೋರೇಜ್ ಪ್ರೊವಿಷನಲ್ ಮಾಡಿದ್ದಾರೆ, ನೋಡ್ಬೋದು. ಕಿಚನ್ನು ತುಂಬ ಚೆನ್ನಾಗಿ ಸ್ಪೇಸಸ್ಸೂ ಇದೆ. ಇದೆಲ್ಲ ವಾಷಿಂಗ್ ಮಾಡ್ಕೊಳಕ್ಕೆ ಸ್ಪೇಸು, ನೋಡ್ಬೋದು. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಇದೆಲ್ಲ ಸಜ್ಜೆಗಳೆಲ್ಲ ಮಾಡಿದ್ದಾರೆ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಪ್ರೊವಿಷನಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ವರ್ಕೆಲ್ಲ. ಇದು ಗ್ರೌಂಡ್ ಫ್ಲೋರಲ್ಲಿ ಇನ್ನೊಂದು ರೂಮ್ ಇದೆ, ಇದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಫುಲ್ ವಾಲ್ಗೆ ಹಾಕಿದ್ದಾರೆ ನೋಡಿ, ರೂಫ್ ಲೆವೆಲ್ವರೆಗೂ ಹಾಕಿದ್ದಾರೆ ಟೈಲ್ಸ್ ಎಲ್ಲ ಬಾತ್ರೂಮಲ್ಲಿ. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ, ಎಲ್ಲ ವೆಸ್ಟರ್ನ್ ಫಿಟ್ಟಿಂಗ್ಸ್ ಹಾಕಿರೋದು. ಇದೊಂದು ರೂಮ್ ಇದೆ ನೋಡಿ. ಎಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ ಆ್ಯಂಡ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಸ್ಟ್ರಕ್ಚರ್ ಪೇಂಟಿಂಗು. ಆ್ಯಂಡ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಎಲ್ಲ ವಾಲ್ ಟೈಲ್ಸೂ ಅಷ್ಟೇ, ಅಪ್ ಟು ನಿಮಗೆ ರೂಫ್ ಲೆವೆಲ್ವರೆಗೂ ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಬಾತ್ರೂಮಲ್ಲಿ. ಇದು ಗ್ರೌಂಡ್ ಫ್ಲೋರಲ್ಲಿ ಡೈನಿಂಗ್ ಸ್ಪೇಸು ಆ್ಯಂಡ್ ಕಿಚನು, ಒಂದು ರೂಮ್ ಇದೆ. ಸ್ಟೇರ್ ಕೇಸ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ, ಸ್ಟೆಪ್ಸ್ ಎಲ್ಲ. ಆ್ಯಂಡ್ ಸ್ಟೇರ್ ಕೇಸು ರೈಲಿಂಗ್ಸ್ SS ರೈಲಿಂಗ್ಸ್ ಹಾಕಿದ್ದಾರೆ, ನೋಡ್ಬೋದು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ.
ಇದು ಫಸ್ಟ್ ಫ್ಲೋರಲ್ಲಿ 6 ರೂಮ್ಸ್ ಇದೆ ನೋಡ್ಬೋದು. ಎಲ್ಲ 3 ಶೇರಿಂಗು ಆ್ಯಂಡ್ 2 ಶೇರಿಂಗ್ ಮಾಡಿದ್ದಾರೆ. ಒಂದೊಂದು ಫ್ಲೋರ್ಗೆ 6 ರೂಮ್ಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗಲ್ಲಿ ಇರೋದು 32 ರೂಮ್ಸ್ ಇದೆ. ಟೋಟಲ್ ಬಿಲ್ಡಿಂಗಲ್ಲಿ 32 ರೂಮ್ಸ್ ಇದೆ. ಇದು ಫಸ್ಟ್ ಫ್ಲೋರು. ಈಗ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಎಲ್ಲ ರೂಮ್ಸ್ ಎಲ್ಲ ತೋರಿಸ್ತೀನಿ. ಎಲ್ಲ ರೂಮ್ ಸ್ಪೇಸಸ್ ಯಾವ ಥರ ಬಂದಿರೋದು ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಸೆಕೆಂಡ್ ಫ್ಲೋರು. ನಿಮ್ಗೆ ವೆಂಟಿಲೇಷನ್ಗೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ರೂಮು ಎಲ್ಲ ತೋರಿಸ್ತೀವಿ. ಎಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು 3 ಶೇರಿಂಗು. ಎಲ್ಲ ವಾರ್ಡ್ರೂಬ್ ಎಲ್ಲ ತಂದಿದ್ದಾರೆ. ಎಲ್ಲ ವಾರ್ಡ್ರೂಬ್ ಎಲ್ಲ ಪ್ರೊವಿಷನಲ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ವಾರ್ಡ್ರೂಬ್ಸ್ ಎಲ್ಲ ಮಾಡಿದ್ದಾರೆ. ವಿಂಡೋಸ್ ಇದೆ, ವೆಂಟಿಲೇಷನ್ ಸಜ್ಜ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜಸ್ಸು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಬಂದಿದೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ರೂಮ್ಗಳೂ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಾತ್ರೂಮ್ ವಾಲ್ ಟೈಲ್ಸೂ ಅಷ್ಟೇ ಅಪ್ ಟು ರೂಫ್ ಲೆವೆಲ್ವರೆಗೂ ಹಾಕಿದ್ದಾರೆ. ಎಲ್ಲ ರೂಮ್ಗಳಿಗೂ ಹಂಗೆ ಮಾಡಿದ್ದಾರೆ ನೋಡ್ಬೋದು. ಇದು 3 ಶೇರಿಂಗ್ ರೂಮು. ಮತ್ತು ಇದೂ ಅಷ್ಟೇ 3 ಶೇರಿಂಗ್ ರೂಮ್ ಬರುತ್ತೆ ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ವಿಂಡೋಸ್ ಇದೆ. ಪ್ರತಿಯೊಂದು ರೂಮ್ಗೂ ವಿಂಡೋಸ್ ಇದೆ. ವೆಂಟಿಲೇಷನ್ ಗಾಲ್ಗೆ ಏನು ತೊಂದರೆ ಏನಿಲ್ಲ. ಇದು 3 ಶೇರಿಂಗ್ ರೂಮು. ಎಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಇದೆ. ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ ನೋಡ್ಬೋದು. ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ರೂಮ್ ಸೈಜ್ ಯಾವ ಥರ ಸ್ಪೇಸಸ್ ಬಂದಿದೆ. ಎಲ್ಲ ವಾರ್ಡ್ರೂಬ್ ಎಲ್ಲ ತಂದಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ಫಿಟ್ಟಿಂಗ್ಸ್ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟೆಡ್, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಅದಕ್ಕೋಸ್ಕರನೇ ಅವ್ರು ಆಲ್ರೆಡಿ 3 lakhs ರೆಂಟಲ್ ಫರ್ ಮಂತ್ಗೆ 3 lakhs ಮಾತುಕತೆ ಆಗಿದೆ. ಪ್ಲಸ್ 15 lakhs ಅಡ್ವಾನ್ಸ್ ಮಾಡಿದ್ದಾರೆ. ಇದು 2 ರೂಮು 3 ಶೇರಿಂಗ್ ರೂಮು. ಇದು ಬಂದುಬಿಟ್ಟು 2 ಶೇರಿಂಗ್ ರೂಮು ನೋಡ್ಬೋದು. ಇದು 2 ಶೇರಿಂಗ್ ಬರುತ್ತೆ. ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ ಟೈಲ್ಸ್ ಫ್ಲೋರಿಂಗ್ ಹಾಕಿರೋದು. ಎಲ್ಲ ಫ್ಯಾನ್ಗಳು, ಲೈಟ್ಸ್, ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ನೋಡಿ. ಎಲ್ಲ ಪ್ರತಿಯೊಂದು ರೂಮಲ್ಲಿ ವಿಂಡೋಸ್ ಇದೆ ನೋಡ್ಬೋದು. ಇದು 2 ಶೇರಿಂಗ್ ರೂಮು. ಎಲ್ಲ ವಾರ್ಡ್ರೂಬ್ ಎಲ್ಲ ಫಿಟ್ ಮಾಡಿದ್ದಾರೆ. ಇದು ವಾಶ್ರೂಮು, ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ವೆಸ್ಟರ್ನ್ ಫಿಟ್ಟಿಂಗ್ಸ್ ಹಾಕಿರೋದು ನೋಡ್ಬೋದು. ಆ್ಯಂಡ್ ಬಾತ್ರೂಮ್ಗಳು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ, ತೊಂದರೆ ಏನಿಲ್ಲ. ಇದಕ್ಕೆ ಆಪೋಸಿಟಲ್ಲಿ ನಿಮಗೆ ಇದೂ ಅಷ್ಟೇ 2 ಶೇರಿಂಗ್ ಬರುತ್ತೆ ನೋಡ್ಬೋದು. ಎಲ್ಲ ಫ್ಯಾನ್ಗಳು, ಲೈಟ್ಗಳು ಆ್ಯಂಡ್ ವಾರ್ಡ್ರೂಬ್ಸು ಎವ್ರಿಥಿಂಗ್ ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಈ ಲೊಕೇಶನಲ್ಲೇನೂ ಅಷ್ಟೇ ನಿಮಗೆ ಹೆವಿ ಡಿಮ್ಯಾಂಡ್ ಇದೆ. PGಗಳೆಲ್ಲ ಎಂಪ್ಲಾಯ್ಮೆಂಟ್ ತುಂಬ ಸ್ಟೇ ಮಾಡಿದ್ದಾರೆ ಇಲ್ಲಿ. ನಿಮಗೆ ಸರೌಂಡಿಂಗ್ಸು ಡೆವಲಪ್ಮೆಂಟ್ಸು ಎಲ್ಲ ತೋರಿಸ್ತೀನಿ. ಟೆರ್ರಸಲ್ಲಿ ನೋಡ್ಬೋದು. ಲೊಕೇಶನ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ಇದು 3 ಶೇರಿಂಗ್ ರೂಮು ನೋಡ್ಬೋದು. ಎಲ್ಲ ಫ್ಯಾನ್ಗಳು, ವಿಂಡೋಸು ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸು ಆ್ಯಂಡ್ ಫ್ಲೋರಿಂಗ್ ಟೈಲ್ಸ್ ಫ್ಲೋರಿಂಗ್ ಹಾಕಿರೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ಗಳೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ನೋಡ್ಬೋದು. ನೋಡಿ ಬಾತ್ರೂಮ್ಗಳು ಅಷ್ಟೇ ಸ್ಪೇಸಸ್ ಇದೆ. ಈ ಥರ ಒಂದೊಂದು ಫ್ಲೋರ್ಗೆ 6 ರೂಮ್ಸ್ ಇದೆ. ಇದು 3 ಶೇರಿಂಗ್ ರೂಮು. 3 ಶೇರಿಂಗ್ ರೂಮು ಒಂದು ಫ್ಲೋರಲ್ಲಿ 4 ರೂಮ್ ಇದೆ. ಆ್ಯಂಡ್ 2 ಶೇರಿಂಗ್ 2 ರೂಮ್ಸ್ ಇದೆ ನೋಡ್ಬೋದು. ಇದನ್ನು 3 ಶೇರಿಂಗ್ ರೂಮು. ನ್ಯೂ ಬಿಲ್ಡಿಂಗ್, ಇದು ಹೊಸ ಬಿಲ್ಡಿಂಗು. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು 100% ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೋಡಿ.
ಟೋಟಲ್ ಬಿಲ್ಡಿಂಗ್ ಎಲ್ಲ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಫ್ಲೋರಿಂಗ್ ಇರುತ್ತೆ, ವಾಲ್ಗೆಲ್ಲ ಟೈಲ್ಸ್ ಇರುತ್ತೆ, ಫಿಟ್ಟಿಂಗ್ಸ್ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟ್ ಇದು. ಇದು ಸೆಕೆಂಡ್ ಫ್ಲೋರು. ಇದು ಥರ್ಡ್ ಫ್ಲೋರ್. ಈಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದೆ. ಸೇಮ್ ಸಿಮ್ಲರ್ ಆಗಿರುತ್ತೆ ಎಲ್ಲ ಫ್ಲೋರ್ಸು, ಎಲ್ಲ ರೂಮ್ಸು ಅದೇ ಸೈಜು, ಅದೇ ವರ್ಕು, ಎಲ್ಲ ಸೇಮ್ ಸಿಮ್ಲರ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಫ್ಲೋರ್ ಮಾತ್ರ ತೋರಿಸಿರ್ತೀವಿ. ಇನ್ನೆಲ್ಲ ಫ್ಲೋರ್ಸ್ ಆ್ಯಸ್ ಡೀಸ್ ಆಗಿರುತ್ತೆ, ಏನು ಚೇಂಜಸ್ ಇರಲ್ಲ. ಇದು ಥರ್ಡ್ ಫ್ಲೋರು ನೋಡಿ, ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿರೋದು. ಇದು ಫೋರ್ತ್ ಫ್ಲೋರು. ಒಂದೊಂದು ಫ್ಲೋರಲ್ಲಿ ಸಿಕ್ಸ್ ರೂಮ್ಸ್ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು ನೀವು. 3 ಶೇರಿಂಗ್ 4 ರೂಮ್ ಇರುತ್ತೆ, 2 ಶೇರಿಂಗ್ 2 ರೂಮ್ ಇರುತ್ತೆ, 2 ರೂಮ್ಸ್ ಇರುತ್ತೆ. ಇದು ಫಿಫ್ತ್ ಫ್ಲೋರ್. ಇದು ಫಿಫ್ತ್ ಫ್ಲೋರು. ಫುಲ್ ಫಿಫ್ತ್ ಫ್ಲೋರ್ವರೆಗೂ ನಿಮ್ಗೆ ಲಿಫ್ಟ್ ಇದೆ. ಎಲ್ಲ ಲಿಫ್ಟ್ ಪ್ರೊವಿಷನಲ್ ಮಾಡಿದ್ದಾರೆ. ಲಿಫ್ಟೂ ಇದೆ ಆ್ಯಂಡ್ ಸ್ಟೇರ್ ಕೇಸ್ ಇದೆ. ಯಾವ ಥರ ತೊಂದರೆ ಏನಿಲ್ಲ. ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಹೊಸ ಬಿಲ್ಡಿಂಗು ನೋಡ್ಬೋದು. ಇದು ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ ನೋಡಿ. ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಟೆರ್ರಸ್ ಇದು 6th ಫ್ಲೋರ್. ಇದು 6th ಫ್ಲೋರಲ್ಲಿ ಓಪನ್ ಟೆರ್ರಸಲ್ಲಿ ಒಂದು ರೂಮ್ ಮಾಡಿದ್ದಾರೆ 3 ಶೇರಿಂಗ್ ರೂಮ್. ಇದು ನೋಡ್ಬೋದು. 3 ಶೇರಿಂಗ್ ರೂಮು, ವಿಂಡೋ ಎಲ್ಲ ಇದೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಟೋಟಲ್ ಈ ಪಿ ಜಿ ಬಿಲ್ಡಿಂಗಲ್ಲಿ 32 ರೂಮ್ಸ್ ಇದೆ, G+5. ಇದು 6th ಫ್ಲೋರಲ್ಲಿ ಓಪನ್ ಟೆರ್ರಸ್ಸು ಒಂದು ರೂಮ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಲಿಫ್ಟ್ ರೂಮ್. ಅದು ಇದೆಲ್ಲ ವಾಷಿಂಗ್ ಮಿಷಿನ್ ಏರಿಯಾ ಇದೆಲ್ಲ ವಾಷಿಂಗ್ ಮಿಷಿನ್ ಏರಿಯಾ ಬರುತ್ತೆ. ಆ್ಯಂಡ್ ಬಾಯ್ಲರು ಕೂರಿಸಿದ್ದಾರೆ, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಲೊಕೇಶನ್ ವೈಸು, ನೋಡ್ಬೋದು. ನೋಡಿ ಲೊಕೇಶನ್, ಸರೌಂಡಿಂಗ್ಸ್, ಡೆವಲಪ್ಮೆಂಟ್ಸ್ ಎಲ್ಲ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಾಗ್ಲು ಕ್ರಾಸ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತದೆ, ಸತ್ವ. ಅದು ಸತ್ವ ಜಸ್ಟ್ ಬ್ಯಾಕ್ ಸೈಡೇ, ಸತ್ವ ಬ್ಯಾಕ್ ಸೈಡೇ ಈ ಪಿ ಜಿ ಬಿಲ್ಡಿಂಗ್ ಇರೋದು. ಅದು ಏರ್ಪೋರ್ಟ್ ರೋಡು, ವೆಹಿಕಲ್ಸ್ ಎಲ್ಲ ಓಡ್ತಾ ಇದೆ ನೋಡಿ. ಅದು ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್. ಜಸ್ಟ್ 500 ಮೀಟರ್ಸ್ ಆಗುತ್ತೆ ಅಷ್ಟೇ. 500 to 400 ಮೀಟರ್ಸ್ ಆಗುತ್ತೆ. ಇದೆಲ್ಲ ನಾರ್ತ್ ಗೇಟ್ ಕಂಪನಿ. ನಾರ್ತ್ ಗೇಟಲ್ಲಿ ಇನ್ಫೋಸಿಸು, ಸರ್ನರು, ಸೆಂಟಮ್, ಫಿಲಿಪ್ಸು, ಈ ಥರ ಕಂಪ್ನೀಸ್ ಎಲ್ಲ ಇದೆ. ಆಲ್ರೆಡಿ ವರ್ಕಿಂಗು IT ಕಂಪ್ನೀಸು. ಆ್ಯಂಡ್ ಈ ಕಡೆ ಒಂದು ಸೆಜ್ ಇದೆ. ಅದು ಗ್ಲಾಸ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಸೆಜ್ ಪಾರ್ಕು. ಆಲ್ರೆಡಿ ಅದೂ ವರ್ಕಿಂಗೆ, ಸೆಜ್. ಅದು ನಿಮ್ಗೆ ಈ ಥರ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ನೋಡಿದರೆ ಜಸ್ಟ್ 500 ಮೀಟರ್ಸ್ ರೇಡಿಯಸಲ್ಲಿ IT ಪಾರ್ಕ್ಸು, ತುಂಬ ಅಂದರೆ ತುಂಬ ಎಂಪ್ಲಾಯ್ಮೆಂಟ್ ಸ್ಟೇ ಮಾಡಿದ್ದಾರೆ. ಆ್ಯಂಡ್ CSF ಎಂಪ್ಲಾಯೀಸು, BSF ಎಂಪ್ಲಾಯೀಸು, ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 500 ಮೀಟರ್ಸು. ಫ್ರಮ್ ಯಲಹಂಕಾಗೆ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಮಾನ್ಯತೆ ಟೆಕ್ ಪಾರ್ಕ್ 11 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಭಾರತಿ ಸಿಟಿ ತೋರಿಸ್ತೀನಿ. ಭಾರತಿ ಸಿಟಿ ನಿಮಗೆ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ ನೋಡಿ. ಅದೆಲ್ಲ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತದೆ, ಎಲ್ಲ ಭಾರತಿ ಸಿಟಿ. ಬಿಫೋರ್ ರೇವಾ ಯೂನಿವರ್ಸಿಟಿಗೆ ಸಿಗುತ್ತೆ ಇದೆಲ್ಲ. ಇಲ್ಲಿ ಎಂಪ್ಲಾಯ್ಮೆಂಟು CSF ಎಂಪ್ಲಾಯೀಸು, BSF ಎಂಪ್ಲಾಯೀಸು, ಮತ್ತು ಏರ್ಪೋರ್ಟಲ್ಲಿ ಕೆಲಸ ಮಾಡೋರು, ಹೆವಿ ಎಂಪ್ಲಾಯ್ಮೆಂಟ್ ಇದೆ. ಓಕೆನಾ, ಏನು ತೊಂದರೆ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಪ್ರೈಸ್ ಬಂದುಬಿಟ್ಟು 4 CR ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. BBMP ಲಿಮಿಟ್ಸು B ಖಾತಾದಲ್ಲಿದೆ. ಮತ್ತೆ ತೋರಿಸ್ತೀನಿ, ನೀವು ಕ್ಲೀನಾಗಿ ನೋಡ್ಕೋಬೋದು. ಇದು ಸೈಡ್ ಡೈಮೆನ್ಷನ್ ಬಂದುಬಿಟ್ಟು 30-40 ಇರುತ್ತೆ. G+5 ಇದೆ. 6th ಫ್ಲೋರಲ್ಲಿ ಒಂದು ರೂಮು, ಓಪನ್ ಟೆರೆಸ್ ಮಾಡಿದ್ದಾರೆ. ಫುಲ್ ಬಿಲ್ಡಿಂಗೆ ಲಿಫ್ಟ್ ಪ್ರೊವಿಷನಲ್ ಇದೆ. ಇದು ಪ್ರೈಸ್ ಬಂದುಬಿಟ್ಟು 4 CR ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842, 8861514842. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.